ಸಚ್ಚಿದಾನಂದ ಆತ್ಮೇತಿ ಮಾನುಷೇಶ್ಚ ಸುರೇಶ್ವರೈ ಯಥಾಕ್ರಮಂ ಬ್ರಹುಗುಣೈ ಬ್ರಹ್ಮಣಾತ್ವಖಿಲೈರ್ಗುಣೈ ಉಪಾಸ್ಯ ಅಂತ ಹೀಗೆ ನಾವು ನೋಡಿದ್ದೀವಿ ಈ ಹಿಂದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ನೋಡ್ತಿರೋದು 84ನೇ ಗದ್ಯ ಭಾಗ ತತ್ವಮಂಜರಿಯಲ್ಲಿ. ಈ ಗದ್ಯ ಭಾಗದಲ್ಲಿ ಒಂದು 4-5 ಅಧಿಕರಣಗಳ ಸಂಗ್ರಹದ ಬಗ್ಗೆ ರಾಘವೇಂದ್ರ ಸ್ವಾಮಿಗಳು ತಿಳಿಸ್ತಾ ಇದ್ದಾರೆ. ಒಟ್ಟು 5 ಅಧಿಕರಣ, 3, 8, 10, 13, 15 ಇಷ್ಟು ಅಧಿಕರಣಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಅಧಿಕಾರಿ ಭೇದೇನ ಅಲ್ಪಗುಣ ಬಹುಗುಣ ಅಖಿಲ ಗುಣೈ ಉಪಾಸ್ಯತ್ವ ಉಕ್ತ್ಯ. ಈ ಹಿಂದೆ ನಾವು ಸಮರ್ಥನೆ ಮಾಡಿ ತೋರಿಸಿದೀವಿ ಅಂದ್ರೆ, ಅಧಿಕಾರಿ ಭೇದೇನ ಸಾಧಕರಲ್ಲಿ ಅಧಿಕಾರ ಭೇದ ಇರೋದ್ರಿಂದ ಅಲ್ಪಗುಣದಿಂದ ಉಪಾಸನೆ ಮಾಡುವವರು ಕೆಲವರು, ಬಹುಗುಣದಿಂದ ಉಪಾಸನೆ ಮಾಡುವವರು ಕೆಲವರು, ಮತ್ತೆ ಅಖಿಲ ಗುಣಗಳಿಂದ ಉಪಾಸನೆ ಮಾಡುವವರು ಬ್ರಹ್ಮ, ಹೀಗೆ ತೋರಿಸಿದ್ದೇವೆ. ಆದ್ರಿಂದ ಗುಣೋಪಸಂಹಾರ ಅನುಪಸಂಹಾರಯೋಹ, ಕೆಲವರು ಎಲ್ಲ ಗುಣಗಳನ್ನು ಉಪಸಂಹರಿಸಬೇಕು, ಇನ್ನು ಕೆಲವರು ಅದನ್ನು ಉಪಸಂಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ವಿಷಯ ಬಂದಿದೆ. ಆದ್ರಿಂದ ಏನಾಗ್ತದೆ ಒಟ್ಟಾರೆ ವಿಷಯ, ಅಧಿಕಾರಿ ಭೇದಿ ಕಾರ್ಯತ್ವ ಉಕ್ತಪರಸ್ಯ. ಇದೆಲ್ಲ ಈ ಥರದ ಉಪಾಸನೆ ಏನಿದೆ ಅಧಿಕಾರಿ ಭೇದಿಯನ್ನು ಎಲ್ಲರೂ ಕೂಡ ಮಾಡಬೇಕು ಅಂತ ತಿಳಿಸಿದಾಗ ಆಗ್ತದೆ. ಈ ಸೂತ್ರ ಯಾವುದು? ಪ್ರಾಪ್ತೇಶ ಸಮಂಜಸಂ ಅಂತ. ಇದು 3ನೇ ಅಧಿಕರಣ 10ನೇ ಸೂತ್ರ, 3ನೇ ಅಧ್ಯಾಯದ 3ನೇ ಪಾದದಲ್ಲಿ 10ನೇ ಸೂತ್ರ ಇದು, ಪ್ರಾಪ್ತೇಶ ಸಮಂಜಸಂ ಅಂತ. ಅಧಿಕರಣ ಸಂಖ್ಯೆ 3. ಇತಿ ನಯಸ್ಯ ಅರ್ಥ, ಈ ಅಧಿಕರಣದ ಸಾರವನ್ನ ಸಂಗ್ರಹಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆ ಸೂತ್ರ ಏನ್ ಹೇಳ್ತದೆ? ಪ್ರಾಪ್ತೇಶ್ಚ ಸಮಂಜಸಂ, ಪ್ರಾಪ್ತೇಹೆ ಹರಿಯಲ್ಲಿ ಉಪಸಂಹಾರ ಅನುಪಸಂಹಾರಗಳೆರಡೂ ಕೂಡ ವಿರುದ್ಧವಾದರೂ ಕೂಡ, ಗುಣಗಳ ಉಪಸಂಹಾರ ಮತ್ತು ಗುಣಗಳ ಅನುಪಸಂಹಾರ ಎರಡೂ ಕೂಡ ವಿರುದ್ಧ ಅಂತ ನಮಗೆ ಕಾಣಿಸ್ಬಹುದು. ಆದರೆ ಅದು ಪ್ರಾಪ್ತವೇ ಅವನಲ್ಲೇನೋ ಅದು ವಿರುದ್ಧ ಅಲ್ಲ. ಅಧಿಕಾರ ಭೇದದಿಂದ ಸಮಂಜಸವಾಗಿದೆ, ಸಮಂಜಸಂ ಅಂದರೆ ಯುಕ್ತವಾಗಿದೆ ಎರಡೂ ಕೂಡ ಅಂತಿಷ್ಟ ಅರ್ಥ ಇಲ್ಲಿ ನಮಗೆ ತಿಳಿಯುತ್ತದೆ. ಇದು ಪ್ರಾಪ್ತೇಶ ಸಮಂಜಸಂ ಅನ್ನೋ ಸೂತ್ರದ ಅರ್ಥ ಆಯಿತು. ಮತ್ತೆ ಉಪಸಂಹಾರಗಳೆರಡೂ ಕೂಡ ತಥಾ ಉಪಸಂಹಾರಯೋಹೋ, ಪ್ರಾಯ ಅಲ್ಲಿ ಉಪಸಂಹಾರ ಅನುಪಸಂಹಾರಯೋಹೋ ಅಂತ ಇದ್ದಿರಬೇಕು. ಇದು ಉಪಸಂಹಾರ ಅನುಪಸಂಹಾರಯೋಹೋ ಅಂತ ದ್ವಿವಚನಕ್ಕೆ ಅರ್ಥ ಬರಬೇಕಾದ್ರೆ ಹೀಗಿರುವ ಸಾಧ್ಯತೆ ಇದೆ. ಇದು ಎಲ್ಲಿ ಬಂದಿದೆ ಅನ್ನುವುದನ್ನ ಈಗ ನೋಡಬೇಕು. ಇವೆರಡೂ ಕೂಡ ಕೆಲವರು ಗುಣಗಳನ್ನು ಉಪಸಂಹಾರ ಮಾಡಬೇಕು, ಕೆಲವರು ಗುಣಗಳನ್ನ ಇನ್ನೊಂದು ರೀತಿ ಉಪಸಂಹಾರ ಮಾಡಬೇಕು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಉಪಸಂಹಾರ, ಅದು ಎಲ್ರಿಗೂ ಒಂದೇ ರೀತಿಯಾದ ಉಪಸಂಹಾರ ಅಲ್ಲ. ಉಪಾಸನೆ ಅಂತ ಅನ್ನೋದನ್ನೇ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡಬೇಕಾದ್ರಿಂದ ಇವೆರಡೂ ಪ್ರಮಿತನೇ ಆದ್ದರಿಂದ ಇದರಲ್ಲಿ ಏನು ದೋಷವೂ ಇಲ್ಲ. ಪ್ರಮಿತ ಒಂದು ಪ್ರಮಾಣ ಸಿದ್ಧವಾದ್ರಿಂದ ಅವಶ್ಯ ಕರ್ತವ್ಯೋಕ್ತೋಕ್ತ್ಯ, ಅವಶ್ಯವಾಗಿ ಎಲ್ಲರೂ ಕೂಡ ಇದನ್ನ ಮಾಡಲೇಬೇಕು ಅಂತ ತೋರಿಸಿದ್ದಾರೆ. ಅದನ್ನು ಹೇಳುವಂತಹ ಸೂತ್ರ ಯಾವುದು? ಆಧ್ಯಾನಾಯ ಪ್ರಯೋಜನಾಭಾವ ಅಂತ 15ನೇ ಸೂತ್ರ, 8ನೇ ಅಧಿಕರಣ. ಶ್ರೀಯಲ್ಲಿ ಭಗವಂತನಲ್ಲಿ ಈ ಗುಣೋಪಸಂಹಾರ ಅಂತ ಅನ್ನೋದು ಯಾಕೆ ಬೇಕು ಅಂದ್ರೆ, ಆಧ್ಯಾನಾಯ ಜ್ಞಾನ ಹಾಗೂ ಧ್ಯಾನಕ್ಕಾಗಿ. ತನಗೆಷ್ಟು ಉಚಿತವೋ ಅಷ್ಟು ಜ್ಞಾನವನ್ನು ಪಡ್ಕೋಬೇಕು, ಹಾಗೆ ಅವನು ಅದರ ಧ್ಯಾನವೂ ಮಾಡಬೇಕು. ಇಷ್ಟೇ, ಇದು ಹೊರತು ಬೇರೆ ಪ್ರಯೋಜನ ಏನೂ ಇಲ್ಲ ಅಂತ ಹೀಗದರ ಅರ್ಥ. ಈ ಒಂದು ಅಧಿಕರಣದ ಸಾರವನ್ನು ಮಾಡಿ ಅಲ್ಲಿ ಸಂಗ್ರಹಿಸಿದ್ದಾರೆ. ಇದು ಬಿಟ್ಟು ಬೇರೆ ಪ್ರಯೋಜನ ಇಲ್ಲ, ಆದ್ರಿಂದ ಅದನ್ನು ಮಾಡಲೇಬೇಕು. ಮುಕ್ತಿಗೆ ಜ್ಞಾನ ಬೇಕು, ಮತ್ತೆ ಧ್ಯಾನ ಬೇಕು. ಅದು ಬೇಕು ಅಂದ ಮೇಲೆ ಮುಕ್ತಿಯನ್ನು ಪಡೆಯುವುದಕ್ಕಾಗಿ ನಮಗೆ ಯೋಗ್ಯವಾಗಿ ಆ ಗುಣಾನುಸಂಹಾರ ಅಂತ ಬೇಕೇ ಬೇಕು ಅಂತ ತಾತ್ಪರ್ಯ.
ಇದ್ರದ್ದು ಸಾರ ಸಂಗ್ರಹ ಮಾಡಿದಾಗಾಯ್ತು. ಆತ್ಮಗೃಹೀತಿ ಉತ್ತರವತ್ ಅಂತ ಅದ್ರ ಮುಂದೆ 10ನೇ ಅಧಿಕರಣ. ಈ 9ನೇ ಅಧಿಕರಣ ಏನನ್ನು ಹೇಳಿದೆ? ಆತ್ಮಗೃಹೀತಿ ಉತ್ತರಾತ್ ಓಂ ಅಂತ 17ನೇ ಸೂತ್ರ, ಅದು 9ನೇ ಅಧಿಕರಣ. ಉತ್ತರಾತ್ ಮುಂದಿನ ವಾಕ್ಯದ ಸಾಮರ್ಥ್ಯದಿಂದ, ಅದ್ರ ಮುಂದೆ ಬರುವಂತಹ ಮತ್ತೊಂದು ಶ್ರುತಿ ವಾಕ್ಯ, ಪುರಾಣ ವಾಕ್ಯ ಇತ್ಯಾದಿ ಕಾರಣದಿಂದ ಇತರವತ್ ಸತ್ಯ ಜ್ಞಾನಾದಿ ಗುಣಗಳನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ತೀವೋ ಹಾಗೇನೆ ಆತ್ಮಗೃಹೀತಿ, ಆತ್ಮ ಎಂಬ ಶಬ್ದದಿಂದಲೇ 4 ಗುಣಗಳ ಗ್ರಹಣ ಆಗ್ತದೆ. ಆದ್ದರಿಂದ ಆತ್ಮ ಎಂಬ ಶಬ್ದದಿಂದಲೂ, ಆತ್ಮ ಎಂಬ ಒಂದೇ ಶಬ್ದವನ್ನು ಉಚ್ಚಾರ ಮಾಡಿದ್ರಿಂದಲೂ ಕೂಡ ಎಲ್ಲ ಗುಣಗಳನ್ನು ಉಪಸಂಹರಿಸಿದಂತ ಆಗ್ತದೆ. ನಾನಾ ಕ್ಲೇಶ ಸಮಾಯುಕ್ತೋಪಿ ಏತಾವನ್ನೈವ ಸಂತ್ಯಜೇತ್ ಅಂತ ಹೀಗೆ ಅದ್ರ ಬಗ್ಗೆನೂ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿದೆ. ಎಲ್ಲ ಗುಣಗಳನ್ನ ಏನೇ ಥರದ ಕಷ್ಟ ಇದ್ರೂ ಕೂಡ ಆತ್ಮ ಅನ್ನೋ ಒಂದು ಉಪಾಸನೆಯನ್ನು ಮಾತ್ರ ಮಾಡಬಾರ್ದು, ನಿಲ್ಲಿಸಬಾರ್ದು, ಮಾಡಲೇಬೇಕು ಅಂತ ತಾತ್ಪರ್ಯ. ಇದು ಆತ್ಮಗೃಹೀತ್ಯಧಿಕರಣ, ಅದರ ಸಾರ ಸಂಗ್ರಹವನ್ನು ಮಾಡಿದಾಗಾಯ್ತು. ಅದರ ನಂತರ ಬರೋದು ಅನ್ವಯಾದಿತಿ ಚೇತ್ ಸ್ಯಾದ್ ಅವಧಾರಣಂ ಅಂತ 13ನೇ ಅಧಿಕರಣ. ಅಧಿಕರಣಗಳ ಸಂಖ್ಯೆ ಅಲ್ಲಿ ಪುಸ್ತಕದಲ್ಲಿ ಕೆಲವು ಕಡೆ ತಪ್ಪಿರ್ತದೆ. ನಾವು 10 ಇದ್ದದನ್ನು 9 ಮಾಡ್ಕೊಂಡ್ವಿ, ಹಾಗೆ 13 ಇದ್ದದನ್ನು 10ನೇದು ಮಾಡ್ಕೋಬೇಕು. ಅದು ಅನ್ವಯಾಧಿಕರಣ ಅಂತ. ಸೂತ್ರ ಸಂಖ್ಯೆ 18ನೇದು. ಯಾಕಂದರೆ ಮೇಲೆ ರಾಘವೇಂದ್ರ ಸ್ವಾಮಿಗಳು ಆ ಸೂತ್ರ ಸಂಖ್ಯೆಯನ್ನು ಕೊಟ್ಟಿರ್ತಾರೆ. ಆದ್ದರಿಂದ ಆ ಸಂಖ್ಯೆ, ಅದು ಅಧಿಕರಣವನ್ನು ಕೂಡ ಹೀಗೆ ತಿಳ್ಕೊಳ್ಳೋದು ಯೋಗ್ಯ ಅಂತ ಕಾಣಿಸ್ತದೆ. ಆ ಸೂತ್ರಕ್ಕೆ ಅನುಗುಣವಾಗಿ ಅನ್ವಯಾದಿತ್ಯ ಚೇತ ಅನ್ನೋದು ಏನನ್ನು ಹೇಳ್ತದೆ? ಆನಂದಾದಿ ಸರ್ವಗುಣಗಳು ಕೂಡ ಅನ್ವಯಾತ್, ಆತ್ಮ ಶಬ್ದದಲ್ಲೇ ಸಮನ್ವಿತ ಆಗ್ತವೆ. ಅದರಿಂದ ಅದಕ್ಕೆ ಯಾವ ದೋಷವೂ ಕೂಡ ಇಲ್ಲ. ಆತ್ಮಪದಕ್ಕೆ ಸರ್ವಗುಣಾರ್ಥಕತ್ವ ಇರಲಿ, ಆದರೂ ಕೂಡ ಅವಧಾರಣಾತ್ ಆತ್ಮೇತ್ಯೇವ ಉಪಾಸೀತ ಅಂತ ಏವಕಾರ ಇರೋದ್ರಿಂದ ಆತ್ಮತ್ವೋಪಾಸನೆಯು ಕೂಡ ಅತ್ಯಗತ್ಯನೇ. ಆತ್ಮ ಅಂತ ಕೂಡ ಭಗವಂತನನ್ನ ಉಪಾಸನೆ ಮಾಡಲೇಬೇಕು. ಸರ್ವಗುಣಾನಾಂ ಅನ್ವಯ ಆತ್ಮಶಬ್ದೇ ಭವತಿ. ಯಾಕಂದ್ರೆ ಆಪ್ತವ್ಯಾಪ್ತೇ ಆತ್ಮಶಬ್ದ ಪರಮಸ್ಯ ಪ್ರಯುಜ್ಯತೆ. ಎಲ್ಲ ಗುಣಗಳ ಸಮನ್ವಯವೂ ಕೂಡ ಆತ್ಮಶಬ್ದದಿಂದ ಆಗೇ ಆಗ್ತದೆ. ಆದ್ದರಿಂದ ಆತ್ಮಶಬ್ದ ಒಂದೇ ಸಾಕಲ್ಲ ಅಂತ ಏನಾದ್ರು ಪ್ರಶ್ನೆ ಬಂದರೆ ಸ್ಯಾಚ್ಚೈವಂ ಆತ್ಮೇತ್ಯೇವ ಅವಧಾರಣಾತ್ ಅನ್ಯಥಾ ಸರ್ವಗುಣ ಉಪಸಂಹಾರ ವಚನ ವಿರೋಧ. ಆತ್ಮತ್ವ ಉಪಾಸನೆಯೂ ಬೇಕು, ಸತ್ ಚಿತ್ ಆನಂದ ಅಂತನ್ನುವ ಗುಣಗಳ ಉಪಾಸನೆಯೂ ಕೂಡ ಬೇಕು ಅಂತ, ಎರಡೂ ಕೂಡ ಬೇಕು ಅಂತ ಅದರ ತಾತ್ಪರ್ಯ. ಸಚ್ಚಿದಾನಂದ ಇತ್ಯಾದಿ ಸಕಲ ಗುಣಗಳ ಸಮನ್ವಯ ಆತ್ಮಶಬ್ದದಿಂದ ಆಗೇ ಆಗ್ತದೆ. ಯಾಕೆಂದ್ರೆ ಆಪ್ತವ್ಯಾಪ್ತೇ, ಅವನು ದೇಶ ಕಾಲ ಗುಣಗಳಿಂದ ಪರಿಚ್ಛಿನ್ನನಲ್ಲ, ಅಪರಿಚ್ಛಿನ್ನನೇ ಆಗಿದ್ದಾನೆ. ಆದ್ರಿಂದ ಆತ್ಮಶಬ್ದ ಪರಮಸ್ಯ ಪರಮಾತ್ಮನಿಗೆ ಪ್ರಯುಜ್ಯತೆ ಇತಿ ವಚನಾತ್, ಹೀಗೊಂದು ಪ್ರಮಾಣ ಹೋಗ್ತಿರೋದ್ರಿಂದ ಇದೆಲ್ಲ ಸತ್ಯವೇ. ಆತ್ಮತ್ವೋಪಾಸನೆಯೂ ಕೂಡ ಯುಕ್ತವೇ. ಆತ್ಮ ಇತಿಯೇವ ಅವಧಾರಣಾತ್, ಈ ಆತ್ಮೇತ್ಯವ ಉಪಾಸೀತ ಅನ್ನೋ ವೇದವಾಕ್ಯದಲ್ಲಿ ಅವಧಾರಣವನ್ನು ಹೇಳಿದ್ದಾರೆ. ಒಂದು ವೇಳೆ ಆ ಅವಧಾರಣ ಇಲ್ಲದೆ ಹೋಗಿದ್ರೆ ಸರ್ವೋಪಸಂಹಾರ ವಚನ ವಿರೋಧ, ಎಲ್ಲ ಗುಣಗಳನ್ನು ಉಪಸಂಹರಿಸಿ ಉಪಾಸನೆ ಮಾಡಬೇಕು ಅಂತ ಹೇಳಿದ್ದು ಆಗ್ತಿರ್ಲಿಲ್ಲ. ಆದ್ದರಿಂದ ಆತ್ಮನ ಶಬ್ದದ ಉಪಾಸನೆಯೂ ಬೇಕು, ಗುಣಗಳ ಉಪಾಸನೆಯೂ ಬೇಕು ಅಂತ ತಾತ್ಪರ್ಯ. ಆತ್ಮಶಬ್ದಕ್ಕೆ ಸಚ್ಚಿದಾನಂದಾದಿ ಸರ್ವಗುಣಾರ್ಥಕತ್ವನೂ ಇರೋದ್ರಿಂದ ಆತ್ಮತ್ವ ಉಪಾಸಕರು ಚತುರ್ಗುಣ ಉಪಾಸನೆ ಮಾಡುವ ಅಗತ್ಯ ಇಲ್ಲ ಅಂತ ಒಂದು ಜಿಜ್ಞಾಸೆ ಬರಬಹುದು. ಚತುರ್ಗುಣೋಪಾಸಕರು ಆತ್ಮತ್ವೋಪಾಸನೆ ಮಾಡಬೇಕಾಗಿಲ್ಲ, ಆತ್ಮತ್ವೋಪಾಸಕರು ಚತುರ್ಗುಣೋಪಾಸನೆ ಮಾಡಬೇಕಾಗಿಲ್ಲ ಅಂತ ಪ್ರಶ್ನೆ. ಹೀಗೊಂದು ಪ್ರಶ್ನೆ ಬಂದಾಗ ಅದಕ್ಕೆ ಈ ಸೂತ್ರ ಹೊರಟಿರೋದು. ಆತ್ಮಶಬ್ದಕ್ಕೆ ಸರ್ವಗುಣಗಳನ್ನು ತಿಳ್ಕೊಳ್ಳುವ, ಆತ್ಮಶಬ್ದದಿಂದ ಅದನ್ನು ತಿಳ್ಕೊಳ್ಳುವ ಶಕ್ತಿ, ಆತ್ಮಶಬ್ದಕ್ಕೆ ಸರ್ವಗುಣಗಳನ್ನು ತಿಳಿಸುವ ಶಕ್ತಿ ಇದೆ, ಇಲ್ಲ ಅಂತಲ್ಲ. ಆದರೆ ಆತ್ಮಶಬ್ದ ಅಂತ ಅನ್ನೋದು ಸಕಲ ಗುಣಗಳನ್ನು ಯಾರಿಗೆ ಹೇಳ್ತದೆ? ಚತುರ್ಮುಖ ಬ್ರಹ್ಮನಿಗೆ ಹೇಳ್ತದೆ. ಉಳಿದವರೆಲ್ರಿಗೂ ಕೂಡ ಅಷ್ಟು ಗುಣಗಳನ್ನು ತಿಳ್ಕೊಳ್ಳಿಕ್ಕೆ ಆಗಬೇಕಲ್ಲ, ಅದು ಆಗದೇ ಇರುವ ಸಾಧ್ಯತೆ ಇದೆ. ಅದಕ್ಕಾಗಿ ನಮಗೆ ಯೋಗ್ಯವಾದ ಗುಣಗಳನ್ನ ಉಪಾಸನೆ ಮಾಡಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಯೋಗ್ಯತಾನುಸಾರನೇ ಆತ್ಮಶಬ್ದದಿಂದ ನಾವು ಗುಣಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ಬೇಕಾದ ಹೇಳುವ ಶಕ್ತಿ ಇರಬಹುದು, ನಮಗಾಗಬೇಕಲ್ಲ.
ಆದ್ದರಿಂದ ಆತ್ಮೇತ್ಯವ ಉಪಾಸೀತ ಅಂತ ಹೀಗೆ ಏವಕಾರವನ್ನು ಹೇಳಿರುವುದರಿಂದ ಆತ್ಮತ್ವೋಪಾಸನೆಯೂ ಬೇಕು, ಚತುರ್ಗುಣೋಪಾಸನೆಯೂ ಬೇಕು ಅಂತ ಅದರ ಅಭಿಪ್ರಾಯ. ಮುಂದೆ 15ನೇ ಅಧಿಕರಣದ ಉಪಸಂಹಾರ. ನವಾ ವಿಶೇಷ ಅಂತ ಮತ್ತೊಂದು ಸೂತ್ರವನ್ನು ಕೂಡ ನಾವು ನೋಡಬೇಕು. ಅದು ನವಾ ವಿಶೇಷಾಧಿಕರಣ 13ನೇ ಅಧಿಕರಣನೇ. ಆ 13 ಅಂತಿದ್ದನ್ನು ನಾವು ಎಲ್ಲ ಕಡೆ ಹೀಗೆ ತಿದ್ದಬೇಕಾಗಿಲ್ಲ. ನವಾ ವಿಶೇಷ ಅನ್ನೋದು 13ನೇ ಅಧಿಕರಣ, ಅನ್ವಯಾದಿಚೇತ್ ಅಂತ ಅನ್ನೋದು 10ನೇ ಸೂತ್ರ. ಹೀಗೆ ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತದೆ. ಅಲ್ಲಿ ಅವರು ಅದನ್ನು ಮುದ್ರಿಸುವವರು ತಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಮುದ್ರಿಸಿರ್ತಾರೆ. ಸೂತ್ರಗಳು ಹೇಗೆ ಬಂದಿದೆ ಆ ಸೂತ್ರಗಳಿಗೆ ಅನುಸಾರವಾಗಿ ಅಲ್ಲಿದ್ದು ಎಲ್ಲವನ್ನು ಕೂಡ ನಾನು ಹೇಳ್ತಾ ಇದ್ದೀನಿ ಅಷ್ಟೆ. ನವಾ ವಿಶೇಷ ಅಧಿಕರಣ ಅನ್ನೋದು 13ನೇದ್ದೇ. ಈ ಅಧಿಕರಣದಲ್ಲಿ ಸಾಮಾನ್ಯವಾಗಿ ಈ ಆತ್ಮಶಬ್ದದ ಉಪಾಸನೆ ಅಂತ ಎಲ್ಲರೂ ಮಾಡಲೇಬೇಕು. ಯಾಕೆಂದ್ರೆ ಅದು ಆತ್ಮಶಬ್ದ ಅನ್ನೋದು ಸ್ವಾಮಿ ಅನ್ನೋ ಅರ್ಥವನ್ನು ಹೇಳ್ತದೆ. ಈ ಆತ್ಮಶಬ್ದ ಅಂತ ಅನ್ನೋದು ಅವರವರ ಯೋಗ್ಯತಾನುಸಾರವಾಗಿ ಅವರವರಿಗೆ ಅರ್ಥಗಳನ್ನು ತಿಳಿಸ್ತದೆ. ನವ ಆತ್ಮತ್ವಾದಿ ಸರ್ವಗುಣೋಪಾಸಕತೆ ಅಂತ ಅನ್ನೋದು ಎಲ್ರಿಗೂ ಇರೋದಿಲ್ಲ. ಯಾಕೆಂದ್ರೆ ವಿಶೇಷಾತ್ ಅಧಿಕಾರ ಇರೋದ್ರಿಂದ. ನವ ಆತ್ಮಶಬ್ದೇನ ಸರ್ವಗುಣಗೃಹೀತಿ ಅಧಿಕಾರ ವಿಶೇಷಾತ್ ಅಂತ ಅದರ ಭಾಷ್ಯ. ಆತ್ಮಶಬ್ದೇನ ಒಂದು ಆತ್ಮ ಎಂಬ ಶಬ್ದ ಮಾತ್ರದಿಂದರೆ ಸರ್ವಗುಣಗೃಹೀತಿ, ಸಕಲ ಗುಣಗಳನ್ನು ಗ್ರಹಿಸುವ ಶಕ್ತಿ ನಮಗಿರ್ಬೇಕಲ್ಲ, ಅದು ಕೇಳೋ ಶಕ್ತಿ ಇರಬೇಕು, ನಮಗೆ ಆ ಶಕ್ತಿ ಇರಬೇಕಲ್ಲ. ಆದ್ದರಿಂದ ಎಲ್ಲರೂ ಕೂಡ ಚತುರ್ಗುಣೋಪಾಸನೆಯನ್ನು ಮಾಡಬೇಕು, ಹಾಗೆ ಆತ್ಮಶಬ್ದದ ಉಪಾಸನೆಯನ್ನು ಕೂಡ ಮಾಡಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಇದ್ರ ನಂತರ ಪುರುಷ ವಿದ್ಯಾಯಾಮ ಪಿಚ ಇತರೇಶಾಂ ಅನಾಮ್ನಾಯಾತ್ ಅಂತಿದೆ. ಕೊನೆಯದ್ದು 15ನೇದು. ಅದು ಪುರುಷ ವಿದ್ಯಾಧಿಕರಣ. ಸೂತ್ರ ಸಂಖ್ಯೆ 3ನೇ ಅಧ್ಯಾಯದ 3ನೇ ಪಾದದಲ್ಲಿ 25ನೇ ಸೂತ್ರ. ಪುರುಷ ವಿದ್ಯಾಯಾಮ, ಪುರುಷ ಸೂಕ್ತವನ್ನು ಹೇಳಿ ಭಗವಂತನನ್ನು ಉಪಾಸನೆ ಮಾಡುವುದರಲ್ಲೂ ಕೂಡ ಇತರೇಶಾಂ ಮತ್ತೆ ಬೇರೆ ಬೇರೆ ವಿದ್ಯಾಗಳಲ್ಲಿಯೂ ಕೂಡ ಅಲ್ಲೇನು ಗುಣಗಳನ್ನು ಹೇಳಿದ್ದಾರೆ ಆ ಗುಣಗಳನ್ನ ಕೆಲವನ್ನ ಹೇಳಿದ್ದಾರೆ, ಕೆಲವನ್ನ ಅನಾಮ್ನಾನಾಥ್ ಕೆಲವನ್ನ ಹೇಳಿಲ್ಲ. ಅಪಿಚ ಸಕಲ ಗುಣಗಳನ್ನೇ ಹೇಳಿರುವುದರಿಂದ ಅದಕ್ಕೆ ಕೆಲವನ್ನ ಹೇಳಿದ್ದಾರೆ ಕೆಲವನ್ನ ಹೇಳಿಲ್ಲ ಅಂತ ಈಗ ನಾನು ಅದನ್ನ ವ್ಯಾಖ್ಯಾನಿಸಿದೆ. ಅಪಿಚ ಸರ್ವರೂ ಕೂಡ ಸರ್ವ ವಿದ್ಯೆಗಳನ್ನು ಅಧ್ಯಯನ ಮಾಡಿ ತನ್ನ ಸ್ವಸ್ವ ಯೋಗ್ಯವಾದ ಗುಣಗಳನ್ನೇ ಉಪಾಸಿಸಬೇಕು. ಪುರುಷ ಸೂಕ್ತ ವಿದ್ಯಾಯಾಮಪಿ ಕೇಶಾಂಚಿತ್ ಗುಣಾನಾಂ ಆಮ್ನಾಯಾತ್. ಕೆಲವು ಗುಣಗಳನ್ನು ಅಲ್ಲಿ ಹೇಳಿದ್ದಾರೆ. ಯಾಕೆಂದ್ರೆ ಸರ್ವತಃ ಪೌರುಷೇ ಸೂಕ್ತೆ ಗುಣಾ ವಿಷ್ಣುರುದೀರಿತಾ. ಪುರುಷ ಸೂಕ್ತದಲ್ಲಿ ಅಲ್ಲಿ ಎಲ್ಲಾ ಗುಣಗಳನ್ನು ಹೇಳಿದ್ದಾರೆ ಅಂತ ಅಲ್ಲಿ ವರ್ಣನೆ ಬಂದಿದೆ. ತತ್ರಾಪಿ ನೈವ ಸರ್ವೇಪಿ ತಸ್ಮಾತ್ ಕಾರ್ಯ ಉಪಸಂಹೃತಿ. ಆದರೆ ಎಲ್ಲವನ್ನೂ ಅಲ್ಲಿ ಹೇಳಿಲ್ಲ ಅನ್ನೋದು ಸತ್ಯ. ಸಾಕಷ್ಟು ಗುಣಗಳನ್ನು ಅಲ್ಲಿ ವರ್ಣಿಸಿದ್ದಾರೆ, ಆದರೆ ಎಲ್ಲವನ್ನೂ ಹೇಳಲಿಲ್ಲ ಅಂತ ಅನ್ನೋದು ಮುಖ್ಯವೇ. ಅದನ್ನು ಗಮನಿಸಬೇಕು. ಆದ್ರಿಂದ ಸಾಕಷ್ಟು ಯಥಾಶಕ್ತಿ ಅಖಿಲಾನ್ ವೇದಾನ್, ಅದರಿಂದ ಎಷ್ಟು ಸಾಧ್ಯವೋ ಅಷ್ಟು ಎಲ್ಲ ವೇದಗಳನ್ನು ಕೂಡ ಅಧ್ಯಯನ ಮಾಡಿಯೇ ಆ ಭಗವಂತನನ್ನು ಉಪಾಸಿಸಬೇಕು ಅಂತ ಹೇಳಿದಂತೆ, ಆ ಪ್ರಕಾರನೇ ನಮಗೆ ಆತ್ಮವಂಚನೆ ಆಗದೇ ಇರುವಂತೆ ಸಕಲವನ್ನು ಅಧ್ಯಯನ ಮಾಡಲೇಬೇಕು ಅಂತ ತಾತ್ಪರ್ಯ. ಇತಿ ಪಂಚಾನಾಂ ನಯಾನಾಂ ಅರ್ಥಶ್ಚ ಸಂಗ್ರಹೀತೋ ಭವತಿ. ಒಟ್ಟು 5 ಅಧಿಕರಣಗಳ ಸಾರವನ್ನು ಸಂಗ್ರಹ ಮಾಡಿದಾಗಾಯಿತು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.